ಅಭಿವೃದ್ಧಿ ಹೆಸರಲ್ಲಿ ಗುಡ್ಡ ಒಡೆದು ಮಣ್ಣು ಕಲ್ಲನ್ನ ಸಾಗಾಟ ಮಾಡಲಾಗ್ತಾ ಇದೆ. ಮಣ್ಣು ಕಲ್ಲು ಸಾಗಾಟದಿಂದ ಇಡೀ ಊರಿಗೆ ಸಂಕಷ್ಟ ಎದುರಾಗಿದೆ. ಯಾವ ರೀತಿಯಾದಂತಹ ಸಂಕಷ್ಟ ಅಂದ್ರೆ ಫುಲ್ ಬೆಳೆಗಳ ನಾಶ ಆಗ್ತಾ ಇರುವಂಥದ್ದು, ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇದೆ. ಧೂಳು ಕಂಪ್ಲೀಟ್ ಆಗಿ ಊರಿನ ಸುತ್ತಮುತ್ತ. ಸೊ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಗ್ರಾಮದ ಜನ. ಬೆಳಗಾವಿಯ ಶೇಡಬಾಳ ಗ್ರಾಮದ ದೊಡ್ಡಮಡ್ಡಿ ಗ್ರಾಮ ಇದೆ. ಬೆಳಗಾವಿಯ ಶೇಡಬಾಳ ಗ್ರಾಮದ ದೊಡ್ಡಮಡ್ಡಿ ಮನೆ ಜಮೀನುಗಳಲ್ಲಿ ಬರೀ ಧೂಳು, ಜನರು ಪರದಾಡುವಂತಾಗ್ತಾ ಇದೆ. ದೊಡ್ಡಮಡ್ಡಿ ಗ್ರಾಮದಲ್ಲಿ ಓಡಾಡ್ತಾ ಇರುವಂಥದ್ದು ನೂರಾರು ಲಾರಿಗಳು. ಬೆಳಗ್ಗೆ ಒಂದು 10 ಸಂಜೆ ಒಂದು 10 ಅಲ್ಲ, ನೂರಾರು ಲಾರಿಗಳು ಓಡಾಡ್ತಾ ಇದ್ದಾರೆ ದೊಡ್ಡಮಡ್ಡಿ ಗ್ರಾಮದಲ್ಲಿ. ಗುಡ್ಡ ಒಡೆದು ಭೂಮಿಯನ್ನ ಸುಧಾರಣೆ ಮಾಡ್ತಾ ಇದ್ದಾರೆ ರೈತರು. ಅಲ್ಲಿನ ರೈತರೇ ಗುಡ್ಡ ಒಡೆದು ಭೂಮಿಯನ್ನ ಸುಧಾರಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮಣ್ಣು ಕಲ್ಲು ಸಾಗಾಟದಿಂದ ಗ್ರಾಮದಲ್ಲಿ ಧೂಳು ಹಿಡಿದಿದೆ. ಬರೀ ಧೂಳು, ಮಣ್ಣಿನ ರೋಡ್ ಬೇರೆ. ಲಾರಿಗಳ ಓಡಾಟದಿಂದ ಧೂಳು ಹಿಡಿದು ಇಡೀ ಪ್ರದೇಶ ಧೂಳಿನಿಂದಾಗಿ ಜಮೀನಿನಲ್ಲಿ ಬೆಳೆದಿದ್ದಂಥ ಬೆಳೆಗಳು ಕೂಡ ನಾಶ ಆಗ್ತಾ ಇದೆ. ಮನೆಯಲ್ಲಿ ಧೂಳಿನಿಂದ ಬಟ್ಟೆ, ನಿತ್ಯ ಬಳಕೆ ವಸ್ತುಗಳು ಸಹ ಧೂಳುಮಯ ಆಗೋಗಿದೆ. ಶಾಲಾ ಮಕ್ಕಳು ರಸ್ತೆ ಮೇಲೆ ಓಡಾಡುವಂಥದ್ದು ಕಷ್ಟ ಆಗಿದೆ ಅಂತ ಎಲ್ಲ ಸ್ಥಳೀಯರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಪ್ಪಿ ತಪ್ಪಿ ಮಳೆ ಆದ್ರೆ ಸಾಕು, ಕೆಸರು ಗದ್ದೆ ಅಂತಾಗುತ್ತೆ ರಸ್ತೆ. ಮೊದಲು ರಸ್ತೆ ಮಾಡಿ ಬಳಿಕ ಮಣ್ಣು ತೆಗೆದುಕೊಂಡು ಹೋಗಿ ಅಂತ ಜನ ಹೇಳ್ತಾ ಇದ್ದಾರೆ. ನೀವೇನು ಮಣ್ಣು ತಗೊಂಡೋಗ್ಬೇಡಿ, ಕಲ್ಲು ತಗೊಂಡೋಗ್ಬೇಡಿ ಅಂತ ಹೇಳ್ತಾ ಇಲ್ಲ ಅಲ್ಲಿನ ಜನ. ಆದರೆ ರೋಡ್ ಮಾಡಿಬಿಟ್ಟು ತಗೊಂಡೋಗಿ ಅಂತ. ಇಲ್ಲಾಂದ್ರೆ ಬರೀ ಧೂಳು ಆವರಿಸ್ಕೊಳ್ಳುತ್ತೆ, ಬೆಳೆಗಳು ನಾಶ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು, ಬಟ್ಟೆ ಒಣ ಹಾಕಿದ್ರು ಕೂಡ ಕಂಪ್ಲೀಟ್ ಆಗಿ ಧೂಳು ಆಗ್ತಾ ಇದೆ ಅಂತ ಅಲ್ಲಿನ ಜನ ಏನು ಮಾತನಾಡಿದ ನೋಡೋಣ. ಈ ಟಿಪ್ಪರ್ಗೋದ್ರಿ 12 ಗಾಲಿ ಟಿಪ್ಪರ್ ಹಾಕೋದ್ರಿ ಇಷ್ಟು ಸಮಸ್ಯೆ ಆಗೈತಂದ್ರೆ ರೀ, ಹುಡುಗರು ಸ್ಕೂಲ್ಗೆ ಹೋಗೋದ್ರಿ, ಯಾರಾಗ ಆರಾಮ್ ತಪ್ಪಿತಂದ್ರ ಅವ್ರನ್ನ ಹಾಸ್ಪಿಟಲ್ಗೆ ಒಯ್ಯೋದ, ಅಥವಾ ಯಾರ ಪವನ್ಯರೆಲ್ಲ ನಮ್ಮ ಮನೆಗೆ ಬರ್ಬೇಕಾಗಿತ್ತಂದ್ರೆ ಇಷ್ಟು ಸಮಸ್ಯೆ ಐತಂದ್ರೆ ಗಾಡಿಗಳು ಬರಂಗಿಲ್ಲ ರೀ ಸರ್. ಅದಕ್ಕಾಗಿ ಇದು ಟಿಪ್ಪರ್ಗಳೊಂದು ಬಂದ್ ಆಗ್ಬೇಕ್ರಿ, ರೋಡ್ ಆಗಬೇಕು. ಅದರಿಂದ ಇವು ಧೂಳ ಎಲ್ಲ ಭಾಳ, ಅದರಿಂದ ದನಗಳಿಗೆ ಆಗಲಿ ಮನುಷ್ಯರಾಗಲಿ ಎಲ್ಲ ಆರಾಮ್ ತಪ್ಪಾತೈತ್ರಿ ಮ್ಯಾಗೋ ಮ್ಯಾಗ್ರಿ. ನಮ್ದು ಅಭಿವೃದ್ಧಿ ಮಾಡ್ಬೇಕ್ರಿ, ಮತ್ತು ನಾವು ಅವ್ರಿಗೆ ಏನು ಹೆಲ್ಪ್ ಮಾಡೋದು ಮಾಡ್ತೀವಿ ಸರ್. ಬ್ಯಾರೆ ಕಡದ ನಮ್ಮ ಬಿಟ್ಟು ಪೇಟೆ ಬ್ಯಾರೆ ಕಡದ 3 ಮೈಲಿ ಬಂದ ನಮ್ಮ ಹಾದಿಲೆ ಹೋಗಿ ತ್ರಾಸಾಗಿ ಧೂಳಿದಂತ ಇಷ್ಟು ತ್ರಾಸ ಆಲೈತಂದ್ರ ಬೆಳಿಗಳಿಗೆ ತ್ರಾಸ, ಮಕ್ಕಳಿಗೆ ತ್ರಾಸ, ಸಾಲಿ ಹೋಗ್ಲಕ್ಕ ಹುಡುಗರಿಗೆ ತ್ರಾಸ, ವಯಸ್ಕರವರೆಗೂ ಗಾಡಿ ಹೋಗಂಗಿಲ್ಲ. ಮುಂದೆ ಈ ಕಡೆ ಭಯಂಕರ ತ್ರಾಸ, ಧೂಳಿದಿಂದ ಭಯಂಕರ ಎಫೆಕ್ಟ್, ನೀರ್ ಎಫೆಕ್ಟ್ ಆಗ್ಲತ್ತವ್ರಿ ನಮ್ಮಲ್ಲಿ. ನೀರು ಧೂಳಿ ಬಿದ್ದು ಧೂಳು ಎಷ್ಟು ಸುಸುದ್ರಿ. ಇವು 18 ಮನೆಗಳಲ್ಲ 18 ಎಲ್ಲ ಮಂದಿ ನಮ್ಮ ತ್ರಾಸ ಹೋಗೋದು ಬರ್ತಾರೆ. ನಮ್ಮ ಸ್ವಲ್ಪ ಒಳಗಿದ್ಕರ ಬ್ಯಾರೆದವ್ರದೆಲ್ಲ ಕಂಪ್ಲೇಂಟ್ ಎಲ್ಲ ಅಡಿವಾರ ಹಾದಿ ಮೇಲೆ ಮನೆಗಳದವರೆಲ್ಲ ಏನಿಲ್ಲ ನೋಡ್ರಿ. ನಮ್ಮ ಸ್ವಂತ ಹಾದಿ ತಗೊಂಡ್ರಿ, ನಾವೆಲ್ಲ ಸ್ವಂತ ಮಾಡಿದ್ವಿ, ಎಲ್ಲ ನಾವು ಕೊಡಿಸಿ ನಾವು ಅವ್ರ ಕಡೆ ಈ ಕಡೆ ಮತ ಬೇಕಾದ್ರೆ ಅವ್ರು ರೋಡ್ ಮಾಡಿ ಕೊಡ್ಬೇಕು ನಮ್ಗೆ. ಒಂದ್ ಸ್ವಲ್ಪ ಧೂಳು ಬಹಳ ತ್ರಾಸ ಮಾಡ್ಕೈತ್ರಿ ಇಲ್ಲಿ. ಬೆಳಿ ಅನ್ರಿ ಯಾನು ಅನ್ರಿ, ಈಗ ಮಳೆಗಾಲದಾಗ ಹೋಗ್ಬೇಕಾದ್ರೆ ರೋಡ್ ನೆಟ್ಟಗಿಲ್ರಿ ಇಲ್ಲಿ. ನಮ್ಗ ಏನೈತ್ರಿ ಡಾಂಬರಿ ಮಾಡಿ ಕೊಟ್ಟ ಹೋದ್ರೆ ಮಾಡ್ರಿ ಚಲೋ. ಈಗ ಸದ್ಯ ಎಲ್ಲರಿಗೂ ತ್ರಾಸ ಆಕೈತಿ ನಮ್ಗೆ ಇಲ್ಲಿ. ಈ ಬೆಳಿ ಮ್ಯಾಗ ಬಂದ್ ಧೂಳಿ ಬತ್ರಿ, ಬೆಳಿ ಬರಂಗಿಲ್ರಿ. ಮತ್ತ ಇನ್ನವ್ರು ಮಳೆಗಾಲಕ್ಕ ಹೋಗ್ಬೇಕಾದ್ರೆ ಸಾಲಿ ಹುಡುಗ ಸ್ಕೂಲ್ ಸೈಕಲ್ ಮ್ಯಾಗ ಹೋಗ್ತಾರ್ರಿ ಮಕ್ಕಳೆಲ್ಲ. ಅವಾಗ ಇಲ್ಲಿ ಕಡೆ ಸೈಕಲ್ಗಳನ್ನ ಹೋಗಲಿಲ್ಲ, ಎಲ್ಲ ಜರ್ದ್ ಬೀಳುದ ಬಾಡುದ ಆ ಕಡೆ ಈ ಕಡೆ ಮಾಡ್ಕೋತ. ಈಗ ನಮ್ಗ ಹೆಂಗೈತ್ರಿ ಡಾಂಬರ್ ಮಾಡಿ ಕೊಟ್ಟ ಅವ್ರೆಲ್ಲ ಏನ್ ಗಾಡಿ ಬಿಡಿ ಹಾಕಿದ್ರಿ ಬಿ ಡಾಂಬರ್ ಮಾಡಿ ಕೊಡ್ಲಿ ಹೋಗ್ಲಿ ಅಂತೀವ್ರಿ. ಧೂಳದಿಂದ ಒಂದ್ ಸ್ವಲ್ಪ ತ್ರಾಸ ಆಕೈತ್ರಿ ಎಲ್ಲರಿಗೆ. ನಮ್ಗ ಗಾಡಿಗಳು ಹೋತಾವ್ರಿ, ನಮ್ಗ ಹಾದ್ ಚುಲಿಲ್. ನಮ್ ಹುಡುಗರ ಹುಬ್ಚಿ ಸಣ್ಣ ಮಕ್ಕಳ ಸಾಲಿಗೆ ಹೋಗವ್, ಅವಕ್ ಗಾಡಿ ವ್ಯವಸ್ಥೆ ಇಲ್ಲ. ಬಿಡ್ಬೇಕಂದ್ರ ಬಿ ಹಾದಿ ಚುಲಿ ಇಲ್ಲ. ಪೈಲ ಅಂತ ಧೂಳ ಮನಗಂಡ ಬರ್ತೈತಿ. ದನಗೋಳ ಯಾನ ಮತ್ತ ಅಡಿಗೆಗರ ಯಾನ ನೋಡ್ಕ ಇಲ್ಲ. ಎಷ್ಟ್ ಮುಚ್ಚಿಡೋದ್ರಿ ಅಡಿಗೆ, ಮುಚ್ಚಿರ ಎಷ್ಟ್ ಮುಚ್ಚದ, ಮತ್ ಇದ್ದದ ಏತಿಯಲ್ಲ ಧೂಳು ಬರೋದಲ್ಲ ಛತ್ತಕ. ಹಾದಿ ಆಗ್ಬೇಕು, ನಮ್ ಮಕ್ಕಳ ಮರಿಗೆ ವ್ಯವಸ್ಥಾ ಬೇಕು, ಕೂಲಿಗೆ ಹೋಗ್ಲಕ್ ಚಲೋ ಬೇಕು. ಧೂಳ ಬಾಳ ಆಕೈತ್ರಿ, ಹುಡುಗರು ಸಾಲಿ ಹೋಗಕ್ ಎಲ್ಲಾ ಪ್ರಾಬ್ಲಮ್ ಬರ್ಕೈತ್ರಿ. ಮತ್ತ ವಾಹನಗಳು ಹೋಗಲ್ರಿ, ಎಲ್ಲಾ ಭಾಂಡೆ ಮ್ಯಾಗ ಇದ್ರ ಮ್ಯಾಗ ಅಲ್ಲಿ ಧೂಳ ರೀ. ಒಟ್ಟ ಸಾರ್ಕಿ ರಾತ್ರಿ ಬಿ ನಿದ್ದಿ ಹತ್ತರ ಹಂಗ ನಂಬರ್ಗಳು ಹೋತಾವ್ರಿ ಬೇಟಕ್ ಸಟಕ್ರಿ. ಏನ್ರ 10-12 ವರ್ಷ ಐತ್ರಿ ಸರ್. ಹಾ ರೀ, ಅಡಿಗೆ ಮಾಡ್ತಿರ್ತೇವ್ರಿ, ಹಂಗ ಡಂಪರ್ಗಳು ನೀರ್ ಹೊಡೆದ್ರ ಚಲೋ, ಹೊಡ್ಲಾದ್ರ ಎಲ್ಲಾ ಒಳಗ ಧೂಳ ಬರ್ತೈತ್ರಿ. ಮಳೆಗಾಲದಾಸ್ಕ ರೋಡ್ ರಾಡ್ ಆಗಿರ್ತೈತ್ರಿ, ಹುಡುಗರು ಸ್ಕೂಲಿಗೆ ಹೋಗ್ ಬರ್ಲಿ, ನಾವ್ ಎಲ್ರ ಅರ್ಜೆಂಟ್ ಊರಿಗೆ ಹೋದ್ರ ಹೋಗ್ ಬರ್ಲ್ರಿ. ಇವರ್ಲಿ ಎಲ್ಲ ಸಮಸ್ಯೆ ಆಗ್ತಾವ್ರಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಎಷ್ಟು ದಿನಗಳಿಂದ, ಎಷ್ಟು ತಿಂಗಳಿಂದ ಅಲ್ಲಿ ಗುಡ್ಡ ಹೊಡೆದು ಮಣ್ಣು ಕಲ್ಲನ್ನ ಸಾಗಾಟ ಮಾಡ್ಲಾಗ್ತದೆ? ಅಲ್ಲಿನ ಜನ ಯಾರು ಅದಕ್ಕೇನು ವಿರೋಧ ಮಾಡ್ತಾ ಇಲ್ಲ, ಆದ್ರೆ ರೋಡ್ ಮಾಡ್ಬಿಟ್ಟು ಮಾಡ್ಕೊಡಿ, ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ಲಿರುವಂತ ಅಧಿಕಾರಿಗಳಿಗೆ?
ಖಂಡಿತವಾಗ್ಲೂ ಪೃಥ್ವಿರಾಜ್ ಹೇಳ್ತಂದ್ರೆ ಕಳೆದ ಇದು ಹೆಚ್ಚು ಕಮ್ಮಿ ಒಂದೂವರೆ ವರ್ಷದಿಂದ ಈ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಆ ಒಂದು ಪ್ರದೇಶ ಏನಿವತ್ತು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಶೆಡ್ಬಾಳ್ ಗ್ರಾಮ ಬರುತ್ತೆ. ಶೆಡ್ಬಾಳ್ ಗ್ರಾಮದ ದೊಡ್ಡ ಮಡ್ಡಿ ಅನ್ನುವಂಥ ಇದೊಂದು ತೋಟದ ವಸತಿ ಪ್ರದೇಶ. ಸುಮಾರು 200ಕ್ಕೂ ಹೆಚ್ಚು ಮನೆಗಳು ಆ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಆ ಗ್ರಾಮೀಣ ರಸ್ತೆ ಕೂಡ ಇದೆ. ಸೊ ಅದನ್ನ ರಸ್ತೆನ ದಾಟ್ಕೊಂಡು ಹೋಗಿ ಇವತ್ತು ಮೈನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅದೇನ್ ಮೈನಿಂಗ್ ಅಂದ್ರೆ ಈ ರೈತರ ಜಮೀನುಗಳನ್ನ ಪ್ಲೇನ್ ಮಾಡ್ತೀವಿ, ನಿಮಗೆ ಸಮತಟ್ಟ ಪ್ರದೇಶ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಕಲ್ಲು ಮಣ್ಣನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಲಾರಿಗಳಿಂದ ಇವತ್ತು ಜನ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಿತ್ಯ ಬೆಳಗಾದ್ರೆ ಬರೀ ಧೂಳು. ಸೊ ಆ ಧೂಳಿನಿಂದ ಇವತ್ತು ಯಾವ ಮಟ್ಟಿಗೆ ಅಲ್ಲಿನ ಪ್ರದೇಶ ಹದಗೆಟ್ಟು ಹೋಗಿದೆ ಅಂತಂದ್ರೆ ಆ ಬೆಳೆಗಳ ಮೇಲೆ ಧೂಳು ಬಿದ್ದು ಬೆಳೆಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಆ ಮನೆಗಳಲ್ಲಿ ಬಟ್ಟೆ ಹಾಕ್ಬೇಕು, ಅಡಿಗೆ ಮಾಡ್ಬೇಕು ಅಂದ್ರೆ ಆ ಮನೆಗಳಲ್ಲೂ ಕೂಡ ಧೂಳು ಕಾಡ್ತಾ ಇದೆ. ಸೊ ಇನ್ನು ಮಕ್ಕಳು ವಯೋವೃದ್ಧರು ಇದ್ರೆ ಅವ್ರಿಗೂ ಕೂಡ ಧೂಳಿನಿಂದ ಅಸ್ತಮಾ ಅಂತ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸೊ ನಾವೇನು ರೈತರಿಗೆ ವಿರೋಧ ಮಾಡ್ತಾ ಇಲ್ಲ, ಅದನ್ನ ಬಂದ್ ಮಾಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮಗೆ ರಸ್ತೆ ಮಾಡ್ಕೊಡಿ, ನಮಗೆ ರಸ್ತೆ ಮಾಡಿದ್ರೆ ಡಾಂಬರೀಕರಣ ಮಾಡಿದ್ರೆ ಅದು ಧೂಳು ಹೇಳಲ್ಲ. ಸೊ ಕಚ್ಚಾ ರಸ್ತೆಯಲ್ಲೇ ನೀವು ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ, ಅದನ್ನ ಪಕ್ಕಾ ರಸ್ತೆ ಮಾಡ್ಬಿಟ್ಟು ನೀವು ತೆಗೆದುಕೊಂಡು ಹೋಗಿ ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲ ನೀವು ರಸ್ತೆ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಅದನ್ನ ಬಂದ್ ಮಾಡಿ, ಧೂಳು ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಲೇಬೇಕು, ಇದನ್ನ ನೀವು ಬಂದ್ ಮಾಡ್ಬೇಕು ಅನ್ನುವಂತ 2 ಆಪ್ಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗಾಗಲೇ ಈ ಕುರಿತು ಈ ಹಿಂದೆ ಸುಮಾರು 2 ವರ್ಷಗಳ ಹಿಂದೆ ರಸ್ತೆ ಕೂಡ ನಿರ್ಮಾಣ ಆಗಿತ್ತು. ಯಾವಾಗ ದೊಡ್ಡ ಮಟ್ಟದ ಲಾರಿಗಳು ಆ ಒಂದು ಗ್ರಾಮೀಣ ಪ್ರದೇಶದ ರಸ್ತೆಗಳಲ್ಲಿ ಹಾದಾಡಕ್ ಶುರು ಮಾಡಿದ್ವು, ಇರತಕ್ಕಂಥ ರಸ್ತೆ ಕೂಡ ಈಗ ಸಂಪೂರ್ಣವಾಗಿ ಹಾಳಾಗಿ ಈಗ ಇಡೀ ರಸ್ತೆ ಧೂಳುಮಯ ಆಗಿರ್ತಕ್ಕಂಥದ್ದು. ಸೊ ಇದು ಬೇಸಿಗೆಯಾದಂತ ಪರಿಸ್ಥಿತಿ. ಇನ್ನು ಮಳೆಗಾಲ ಬಂದಂತ ಸಂದರ್ಭದಲ್ಲಂತೂ ಅಲ್ಲಿ ನೀವು ನಡ್ಕೊಂಡು ಹೋಗೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ನಾವು ವಿಜುವಲ್ ಬೇಕಾದ್ರೆ ನಾವು ನೋಡ್ಬೋದಾಗುತ್ತೆ. ಸೊ ಯಾವ ರೀತಿಯಲ್ಲಿ ಕೆಸರು ಗದ್ದೆ ಆಗುತ್ತೆ ಅಂದ್ರೆ ದೊಡ್ಡ ಲಾರಿಗಳೇ ಸಿಗಾಕೊಂಡು ಕೂತಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ಇನ್ನೊಬ್ರು ನಾವು ವಾಹನವನ್ನ ತೆಗೆದುಕೊಂಡು ಹೋಗ್ತೀವಿ, ಬೈಕ್ ಅನ್ನ ತೆಗೆದುಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಅಲ್ಲಿನ ಒಂದು ರಸ್ತೆ ಹಾಳಾಗುತ್ತೆ. ಸೊ ಜನ ಹೇಳುವಂತದ್ದು ಇಷ್ಟೇ, ನಮ್ಗೆ ರಸ್ತೆ ಮಾಡಿಕೊಟ್ಟು ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳಿ, ನಾವೇನು ನಮಗೆ ವಿರೋಧ ಲೋಹಿತ್ ಅಲ್ಲಿ ಪ್ರಮುಖವಾಗಿ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ, ಆ ನೀರು ಕೂಡ ಧೂಳಿಡ್ತಾ ಇದೆ, ಬಟ್ಟೆ ಒಣಾಕಿದ್ದೆಲ್ಲ ಧೂಳಾಗ್ತಾ ಇದೆ, ಅದರ ಜೊತೆಗೆ ಬೆಳೆಗಳು ಕೂಡ ಹಾಳಾಗ್ತಾ ಇದಾವೆ ಧೂಳು ಕೂತ್ಕೊಂಡು ಅಂತ ರೈತರೇ ಮಾಡ್ತಾ ಇದಾರಲ್ಲ. ರೈತರಿಗೂ ಅರ್ಥ ಆಗ್ತಾ ಇಲ್ವಾ ಅದು? ಅವರು ಬೆಳೆದಂತ ಬೆಳೆಗಳು ಕೂಡ ಹಾಳಾಗ್ತಿದಾವ್ ತಾನೆ. ಸೈಲೆಂಟ್ ಆಗಿದ್ದು ರೋಡ್ ಆದ್ಮೇಲೆ ಅವರು ಶುರು ಮಾಡ್ಬೋದಲ್ವಾ? ಅಷ್ಟೊಂದು ಅರ್ಜೆನ್ಸಿ ಏನಿದೆ? ಏನ್ ಅಭಿವೃದ್ಧಿ ಅಷ್ಟೊಂದು ಅರ್ಜೆನ್ಸಿಲಿ? ಪೃಥ್ವಿ ಏನಂತಂದ್ರೆ ಈಗ ರೈತರು ಯಾರು ಕೂಡ ತಾವು ಸ್ವತಃ ಖರ್ಚು ಮಾಡಲ್ಲ. ಸೊ ನಮ್ಮ ಜಮೀನಿದೆ, ನಮ್ಮ ಗುಡ್ಡದಾದಂತ ಜಮೀನಿದೆ, ಸೊ ನೀವು ಫ್ರೀ ಆಗಿ ತೆಗೆದುಕೊಂಡು ಹೋಗ್ತೀವಿ, ನಿಮ್ಮ ಜಮೀನುಗಳನ್ನ ಪ್ಲೇನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾರ ಈ ರಸ್ತೆ ಅಭಿವೃದ್ಧಿ ಮಾಡುವಂತವ್ರು ದೊಡ್ಡ ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ, ಅವರು ಅವರಿಗೆ ಒಂದು ರೀತಿ ಹೇಳಿರ್ತಾರೆ, ನಾವು ನಿಮಗೆ ದುಡ್ಡು ತಗೊಳ್ಳಲ್ಲ, ನಿಮ್ಮ ಮಣ್ಣನ್ನ ನಾವು ತೆಗೆದುಕೊಂಡು ಹೋಗ್ತೀವಿ, ನಿಮಗೆ ಫ್ರೀ ಆಗಿ ಭೂಮಿಯನ್ನ ನಾವು ಡೆವಲಪ್ ಮಾಡಿಕೊಡ್ತೀವಿ ಅನ್ನಂತ ಸಂದರ್ಭದಲ್ಲಿ ರೈತರು ಕೂಡ ಸಹಜವಾಗಿ ನಮಗೆ ಫ್ರೀ ಆಗಿ ಕೆಲಸ ಆಗತ್ತೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಆಯ್ತು ನೀವು ತೆಗೆದುಕೊಂಡು ಹೋಗಿ ಅನ್ನುವಂತ ಮಾತನ್ನ ಮಾಡ್ತಾರೆ. ಸೊ ಯಾವ ರೈತರಿಗೆ ಕೆಲಸ ಆಗ್ಬೇಕಾಗಿದೆ ಅವ್ರಿಗೆ ಕೆಲಸ ಆಗುತ್ತೆ, ಆದ್ರೆ ಅದರಿಂದ ಬೇರೆ ರೈತರು ಇವತ್ತು ಸಮಸ್ಯೆ ಅನುಭವಿಸ್ತಾರಲ್ಲ ಅದು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಅಲ್ಲಿನ ತಹಶೀಲ್ದಾರ್, ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸೊ ತಾಲೂಕು ಆಡಳಿತ ಗಮನ ಹರಿಸಿ ಅದನ್ನ ಬಂದ್ ಮಾಡಿಸ್ಬೇಕಾಗತ್ತೆ. ರಸ್ತೆ ಆಗೋವರೆಗೂ ಕೂಡ ನೀವು ಅದ್ರ ಯಾವುದೇ ಚಟುವಟಿಕೆ ಮಾಡಬೇಡಿ, ರಸ್ತೆ ಆದ್ಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನುವಂತ ಒಂದೇ ಒಂದು ಮನವಿಯನ್ನ ಇವತ್ತು ಅಲ್ಲಿನ ಜನ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಇಲ್ಲಿ ಪ್ರಮುಖವಾಗಿ ಈಗ ಅಧಿಕಾರಿಗಳ ಹತ್ರ ಈ ಒಂದು ವಿಚಾರವನ್ನ ತಗೊಂಡೋದಾಗ ಅವ್ರು ಏನ್ ಹೇಳ್ತಾ ಇದಾರೆ? ಈಗ ಏನಾದ್ರು ಸ್ಪಂದಿಸ್ತಾ ಇದಾರ ಅಥವಾ ಇಲ್ಲ ಏನಾದ್ರು ಹಾಕೊಳ್ಳಿ ಅವ್ರವ್ರ ತೀರ್ಮಾನ ಮಾಡ್ಕೊಳ್ತಾರೆ ಅಂತ ಸುಮ್ಮನೆ ಬಿಟ್ಟಿದಾರ? ಪೃಥ್ವಿ, ಈ ವಿಚಾರವಾಗಿ ನಾವು ತಹಶೀಲ್ದಾರ್ ಅವರ ಗಮನಕ್ಕೂ ಕೂಡ ತಗೊಂಡ್ ಬಂದಿದ್ದೀವಿ. ಜಿಯಾಲಜಿಸ್ಟ್, ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳಿಗೂ ಕೂಡ ಈ ಗಮನವನ್ನು ತೆಗೆದುಕೊಂಡ್ ಬಂದಿವಿ. ಸೊ ನಾವು ನೋಡ್ತೀವಿ, ನೋಡೋಣ, ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಹೊರತಾಗಿ ನಾವು ಈ ಕೂಡಲೇ ಅದನ್ನ ಬಂದ್ ಮಾಡಿಸ್ತೀವಿ ಅನ್ನೋಂತ ಆಶ್ವಾಸನ ಕೊಟ್ಟಿಲ್ಲ. ಸೊ ನೋಡೋಣ, ಈಗ ನ್ಯೂಸ್ 18 ನಲ್ಲಿ ಅಲ್ಲಿನ ಸಮಸ್ಯೆಯನ್ನ ಕೂಡ ನಾವು ಬೆತ್ತರ ಮಾಡಿದೀವಿ. ಸೊ ಇನ್ನಾದ್ರೂ ಅಲ್ಲಿನ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ಅಲ್ಲಿ ನಡೀತಾ ಇರತಕ್ಕಂತ ಏನಿವತ್ತು ಅಗೆಯುವಂತ ಕೆಲಸ ಇದೆ ಅದಕ್ಕೆ ಬ್ರೇಕ್ ಹಾಕ್ತಾರಾ ಅಥವಾ ಅದನ್ನ ಹಾಗೆ ಬಿಡ್ತಾರ? ಸೊ ಹಾಗೆ ಬಿಟ್ಟಂತ ಸಂದರ್ಭದಲ್ಲಿ ನಾವು ಕೂಡ ಸುಮ್ಮನೆ ಕುತ್ಕೊಳ್ಳ, ಇದನ್ನ ಫಾಲೋ ಅಪ್ ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಅಲ್ಲಿನ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸ ಮಾಡ್ತೀವಿ. ಈಗಾಗಲೇ ತಹಶೀಲ್ದಾರ್ ಅವ್ರಿಗೆ ನಾವು ಕರೆ ಮಾಡಿ ಮಾತಾಡಿದಂತ ಸಂದರ್ಭದಲ್ಲಿ ಸೊ ನಾನು ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಕಾದ್ ನೋಡ್ಬೇಕಾಗತ್ತೆ. ಸೊ ಈಗ ಸುದ್ದಿ ಪ್ರಸಾರ ಆಗಿದೆ, ಅಲ್ಲಿನ ಜನರ ಸಮಸ್ಯೆ ಬೆಳಕಿಗೆ ಬಂದಿದೆ. ಸೊ ಇನ್ನಾದ್ರೂ ಅಲ್ಲಿ ಭೇಟಿ ಕೊಡ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗತ್ತೆ. ಏನಾಗುತ್ತೆ ಅಂತ. ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.